ಧಾರವಾಡ ಜಿಲ್ಲೆಯ ಎಲ್ಲ ರೈತ ಬಂದರು. ಧಾರವಾಡ ಜಿಲ್ಲೆಯ ಎಲ್ಲ ತಾಲೂಕಿನ ಇವತ್ತು ರೈತರು ಕೂಡಿದಾರ. ಉದ್ದೇಶ ಏನಪ್ಪಾ ಅಂತಂದ್ರೆ, ತಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಅರ್ಥ ಮಾಡ್ಕೋಬೇಕಾಗಿದ್ದು ಏನಪ್ಪಾ ಅಂದ್ರೆ, ಸಂಪೂರ್ಣವಾಗಿ ಧಾರವಾಡ ಜಿಲ್ಲೆಯಂತೂ ಸಂಪೂರ್ಣ ಬರಗಾಲ ಆಗಿದೆ. ಯಾಕಂದ್ರೆ ಏನಾಗಿದೆ, ಸ್ವಲ್ಪ ಅಲ್ಲಿ ಇಲ್ಲಿ ಯಾವುದೋ ಒಂದು ತಾಲೂಕಿನಲ್ಲಿ ಸ್ವಲ್ಪ ಮಳೆ ಆಗಿದೆ, ಹಚ್ಚಗೈತೆ ಅನ್ನೋದೊಂದು ಬಿಟ್ಟರೆ, ಇವತ್ತು ರಾಶಿ ಮಾಡ್ತಾ ಇದ್ದಾರೆ. ಎಕರೆಗೆ ಒಂದು ಚಿಟ್ಟಿ ಕೂಡ ಬೀಳ್ತಾ ಇಲ್ಲ, 8 ಪಾವು ಕೂಡ ಬೀಳ್ತಾ ಇಲ್ಲ ಅಂಥ ಪರಿಸ್ಥಿತಿ ಹೆಸರಿಂದ. ಯಾಕಂದ್ರೆ ಎಲ್ಲ ಇವತ್ತು ರೈತರು ಹೆಸರು ಒಕ್ಕುವಂಥ ದಿನ. ಆದರೆ ಸಂಪೂರ್ಣವಾಗಿ ಏನಾಗಿದೆ, ಮೂಲೆಯಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಇದೆ. ಆದರೆ ನಮ್ಮ ಒತ್ತಾಯ ಏನಪ್ಪ ಅಂದ್ರೆ, ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ, ಯಾಕಂದ್ರೆ ಇಮಿಡಿಯೇಟ್ ಆಗಿ ಇವತ್ತೇನು ರೈತರು ಇನ್ಶೂರೆನ್ಸ್ ತುಂಬಿದ್ದಾರೆ, ತಾತ್ಕಾಲಿಕ 25% ನಾಳೆನೇ ಸರ್ಕಾರ ಜಮಾ ಮಾಡಬೇಕು. ಯಾಕಂದ್ರೆ ರೈತರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಸಾಲ ಸೂಲ ಮಾಡಿ, ಗೊಬ್ಬರ ಬೀಜ ಮಾಡಿ ಎಲ್ಲ ಮಾಡಿದಂಥ ಪೀಠ ಸಂಪೂರ್ಣವಾಗಿ ನಾಶ ಆಗಿದೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ಸಭೆ ಕರೆದಂಥ ಉದ್ದೇಶ ಏನಪ್ಪ ಅಂದರೆ, ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಏನು ನಮ್ಮ ಎಲ್ಲ ಒಂದು ತಾಲೂಕಿನ ರೈತರು ಹೋಗಿ ಎಲ್ಲ ಭಾಗದ ಸಮಸ್ಯೆಗಳನ್ನು, ಇವತ್ತು ಗೊಂಜಾಳ ಆಗಿರ್ಬೋದು, ಹೆಸರಾಗಿರ್ಬೋದು, ಹತ್ತಿ ಆಗಿರ್ಬೋದು, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಒಂದು ಎಲ್ಲರೂ ಕೂಡಿ ನಮಗೆ ತಾತ್ಕಾಲಿಕ ಇನ್ಶೂರೆನ್ಸ್ ಕೊಡಬೇಕು ಮತ್ತು ಬೆಳೆ ಪರಿಹಾರವನ್ನು ಕೊಡಬೇಕು, ಸಂಪೂರ್ಣ ಧಾರವಾಡ ಜಿಲ್ಲೆಯನ್ನು ಬರಗಾಲ ಅಂತ ಘೋಷಣೆ ಮಾಡಬೇಕಂತೇಳಿ ಎಲ್ಲ ರೈತರ ಪರವಾಗಿ ನಾವು ಇವತ್ತು ನಮ್ಮ ಮಾಧ್ಯಮದ ಮುಖಾಂತರ ಒತ್ತಾಯನ ಮಾಡ್ತಿದ್ದೇವೆ. ಇದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದಕ್ಕೆ ತಮ್ಮ ಸಂಯೋಗವನ್ನು ನಮ್ಮ ರೈತರಿಗೆ, ಯಾಕಂದ್ರೆ ನಾವು ರೈತರು ಬದುಕುವಂಥ ಸ್ಥಿತಿಯಲ್ಲಿಲ್ಲ. ತಾವು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಎಲ್ಲ ಅಧಿಕಾರಿಗಳು ಸರ್ವೆಯನ್ನು ಮಾಡಿ ತಾವು ರೈತರಿಗೆ ಒಂದು ಯೋಗ್ಯ ರೀತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೆಲಸ ಮಾಡಿದರೆ ಮಾತ್ರ ರೈತ ಉಳಿತಾನ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾರೆ.